ಹಾಯ್ ಫ್ರೆಂಡ್ಸ್, ನಾನೊಂದು ಫೋಟೋನ ಎಡಿಟ್ ಮಾಡ್ತಾ ಇದ್ದೆ. ಆವಾಗಲೂ ನನಗೆ ಫುಡ್ ಮೀಡಿಯಾ ಚಾನಲಲ್ಲಿ ತುಂಬ ಜನ ಕಮೆಂಟ್ಸ್ ಹಾಕಿದ್ರು, ನಾನು ಒಂದು ಯೂಟ್ಯೂಬರ್ ಆಗಬೇಕು, ಹಾಗೆ ನಾನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ಮಾಡಬೇಕು ಏನು ಅನ್ನೋದು. ಹಾಗೆ ಅದು ನಾನು ಇನ್ಫಾರ್ಮೇಷನ್ ಕೊಡುವ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿದ್ದೀನಿ, ಅವ್ರಿಗೆ ಒಂದು ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ. ಆ ಚಾನಲ್ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ನಾವು ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ, ಹಾಗೆ ಏನು ಐಡಿಯಾಸ್ ಬೇಕು ಅನ್ನೋದನ್ನ ನಾನು ಆ್ಯಕ್ಚುಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಐಡಿಯಾಸ್ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾಕಂತಂದರೆ ಇವಾಗ ನಾನು ಫಸ್ಟಿಗೆ ಕ್ರಿಯೇಟ್ ಮಾಡೋದನ್ನ ಹೇಳಿದರೆ ನೀವು ಕ್ರಿಯೇಟ್ ಮಾಡಿ ಇಡ್ತೀರಿ. ಈ ಕ್ರಿಯೇಟ್ ಮಾಡಿ ಇಡೋದ್ರಿಂದ ಏನು ಮೈನಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಸಹ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನನ್ನ ಇದೇ ರೀತಿಯ ಮುಂಬರುವ ಪ್ರತಿಯೊಂದು ವಿಡಿಯೋಗಳನ್ನ ಮಿಸ್ ಮಾಡಿದೆ ನೀವು ನೋಡ್ಬೋದು, ನೋಟಿಫಿಕೇಶನ್ ಸಹ ಪಡಿಬೋದು. ಫ್ರೆಂಡ್ಸ್, ನೀವು ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ನೀವೊಂದು ಐಡಿಯಾ ಮಾಡಬೇಕು. ನಾನು ಯೂಟ್ಯೂಬ್ ಚಾನಲ್ನ ಯಾಕೆ ಕ್ರಿಯೇಟ್ ಮಾಡಬೇಕು, ಅಂದರೆ ನಾನು ಯಾವುದ್ರ ಬಗ್ಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು. ಈಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಮಾಡುವಾಗಲೂ ನಾವು ಫಸ್ಟ್ ಅದನ್ನ ಯೋಚನೆ ಮಾಡಬೇಕು, ನಾನು ಯಾವುದ್ರ ಬಗ್ಗೆ ನಾನು ಕ್ರಿಯೇಟ್ ಮಾಡಬೇಕು. ಅಂದರೆ ರೆಸಿಪಿನ, ಬ್ಲಾಗ, ಅಥವಾ ಟ್ರಾವೆಲ್ ಬ್ಲಾಗ್ಸಾ, ಕ್ರಾಫ್ಟು, ಹೀಗೆ ತುಂಬ ಇದೆ. ಟೆಕ್ನಿಕಲ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಬಗ್ಗೆ, ಎಲೆಕ್ಟ್ರಿಕಲ್, ಪ್ರತಿಯೊಂದು. ಹೀಗೆ ಫಸ್ಟಿಗೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅನ್ನೋದನ್ನ ನೀವು ತಿಳ್ಕೋಬೇಕು. ನಿಮಗೆ ತುಂಬ ಮಾತಾಡೋದು ಸ್ಕಿಲ್ ಚೆನ್ನಾಗಿದೆ ಅಂತಂದರೆ ನೀವು ಬ್ಲಾಗ್ ಮಾಡ್ಬೋದು. ಆ ಬ್ಲಾಗ್ನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೋದು. ಇದರಲ್ಲಿ ಏನು ಅಷ್ಟೊಂದು ದೊಡ್ಡ ಮಟ್ಟದೇನಿಲ್ಲ, ಜಸ್ಟ್ ನಿಮಗೆ ಎಡಿಟಿಂಗ್ ಗೊತ್ತಿದೆ ಸಾಕು. ಇನ್ನೊಂದು, ನೀವು ಟೆಕ್ನಿಕಲ್ ಬಗ್ಗೆ ಮಾಡ್ತೀರಿ, ಅಥವಾ ನೀವು ಟೆಕ್ನಿಕಲ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಅಥವಾ ಏನಾದರೂ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಫಸ್ಟ್ ನಿಮ್ಮಲ್ಲಿ ಏನು, ಫಸ್ಟು ನೀವು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಅದಾದಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಹೊರಡಬೇಕು. ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡಬೇಕು. ಫಸ್ಟಿಗೆ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ರೆ ನಾನು ಯಾವ ಹೆಸರನ್ನ ಇಡ್ಬೋದು, ನೀವು ಏನಾದರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಟೆಕ್ನಿಕಲ್ ಮಾಡ್ತಿದ್ರಿ ಅಂತಂದರೆ ಟೆಕ್ನಿಕಲ್ಗೆ ಸಂಬಂಧಪಟ್ಟಾಗ ಒಂದು ಹೆಸರು, ಅಥವಾ ಇಲ್ಲ ನಿಮಗೆ ಪ್ರೊಫೆಷ್ನಲ್ ಬೇಡ, ನೀವು ನಾರ್ಮಲ್ ಆಗಿ ಮಾಡ್ತೀರ ಅಂತಂದರೆ ನಿಮ್ಮ ಹೆಸರನ್ನು ನೀವು ಕೊಟ್ಕೊಳ್ಬೋದು. ಒಂದು ಲೋಗೋ ಇದ್ದರೆ ಲೋಗೋ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಫೋಟೋನೇ ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲೂ ಹಾಗೆ ನೀವು ಫೋಟೋ ಇಡುವಾಗ ನಿಮಗೆ ಫಿಕ್ಸಲ್ ಬೇಕಾಗುತ್ತೆ. ಅಂದರೆ ನಿಮ್ಮ ನಾರ್ಮಲ್ ಫೋಟೋನ ನೀವು ನಮ್ಮ ಲೋಗೋ ಇಡ್ಲಿಕ್ಕೆ ಆಗಲ್ಲ. ಅಲ್ಲಿ 800x800 ಫಿಕ್ಸಲ್ನ ನೀವು ಫೋಟೋನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದು ನೀವು ತುಂಬ ಆ್ಯಪ್ಗಳಿದೆ, ಅದರಲ್ಲಿ ನೀವು ಕ್ರಾಪ್ ಮಾಡಿಕೊಂಡು ನೀವು ಅದನ್ನು ಮಾಡ್ಕೋಬೋದು. ಈಗ ಹೆಸರಾಯಿತು, ನೆಕ್ಸ್ಟ್ ಲೋಗೋನ ಆಯಿತು. ನೆಕ್ಸ್ಟ್ ನೀವೊಂದು ವಿಡಿಯೋ ರೆಡಿ ಮಾಡ್ಕೊಳ್ಳಿ. ಫಸ್ಟಿಗೆ ನಾವು ಮಾಡುವಂಥದ್ದು ವಿಡಿಯೋ ಯಾವುದು ನಮಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಯಾಕಂದರೆ ನಾನೇ ಫಸ್ಟಿಗೆ ಮಾಡಿದ್ದು 3-4 ವೀಡಿಯೋಗಳನ್ನ ಮಾಡಿ ನಾನು ಡಿಲೀಟ್ ಮಾಡಿದ್ದೀನಿ. ಅದು ಒಂದು ವೀಡಿಯೋ ಸಹ ನಾನು ಇವತ್ತು ತನಕ ಹಾಕಲಿಲ್ಲ. ಯಾಕಂತಂದರೆ ಅದು ವಿಡಿಯೋ ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ. ಅದಾದಂದ್ರೆ ನಾನು ವೀಡಿಯೋ ಮಾಡಿದೆ. ಫಸ್ಟ್ ವೀಡಿಯೋ ನಾನು ಮಾಡಿದ್ದು ಕೀಬೋರ್ಡ್ನೊಂದು ರಿವ್ಯೂ ಮಾಡಿದ್ದೆ ನಾನು. ನೀವು ನನ್ನ ಚಾನಲ್ ಲಾಸ್ಟ್ ವೀಡಿಯೋ ಹೋಗಿ ನೋಡಿ, ನಿಮ್ಮಲ್ಲಿ ಸಿಗುತ್ತೆ. ಆ ವಿಡಿಯೋ ಮಾಡಿದ ನಂತರ ನನಗೆ ಮಾಡಿ ಹಾಕಿದೆ. ಅದಾದಲ್ಲಿ ನನಗೆ ಇದು ಸಿಕ್ತು, ಏನೋ ನನಗೆ ಕಮೆಂಟ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು. ಫಸ್ಟ್ ಬಂದಿದೆ ನನಗೆ ವಾಯ್ಸ್ ಕ್ಲಾರಿಟಿ ಸರಿ ಇಲ್ಲ ಅನ್ನೋದು. ನೀವೊಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಗೆ ಫಸ್ಟ್ ಒಂದು ಕೆಲವು ಇಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ. ಇದು ಬೇಕೇ ಬೇಕು ಅಂತಲ್ಲ, ಇದ್ದರೆ ತುಂಬ ಒಳ್ಳೆಯದು ಅಂತ ಅಷ್ಟೇ. ಫಸ್ಟ್ ಒಂದು ಒಳ್ಳೆಯ ಫಿಕ್ಸಲ್ ಕ್ಯಾಮ್ರಾ ಇರುವಂಥ ಒಂದು ಒಳ್ಳೆಯ ಕ್ಯಾಮ್ರಾ ಇರುವಂಥ ಮೊಬೈಲ್ ಇದ್ದರೆ ಒಳ್ಳೆಯದು. ಹಾಗೆ ನೀವೊಂದು ಲ್ಯಾಪಲ್ ಮೈಕ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನೀವು ಇಲ್ಲಿ, ನಾನಿಲ್ಲಿ ಲ್ಯಾಪಲ್ ಮೈಕ್ನ ಯೂಸ್ ಮಾಡ್ತೀನಿ. ಈ ಲ್ಯಾಪಲ್ ಮೈಕ್ ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. ನಿಮಗೆ ಆ್ಯಕ್ಚುಲಿ ನನ್ನ ಹತ್ರ ಇರೋದು ಇದು ಬೋಯ ಮೈಕ್. ನಾನು ಈ ಬೋಯದ ಸಹ ರಿವ್ಯೂ ಹಾಕಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ನೀವು ಆ ವಿಡಿಯೋ ಸಹ ನೋಡ್ಕೊಂಬನ್ನಿ. ನೀವು ಆ ಫುಡ್ ಮೀಡಿಯಾದಲ್ಲಿದೆ, ಈ ಚಾನಲ್ ಇಲ್ಲ, ಅದು ಫುಡ್ ಮೀಡಿಯಾ ಚಾನಲಲ್ಲಿದೆ. ಆ ಚಾನಲ್ ನೀವು ನೋಡಿ, ಅಲ್ಲಿ ಸಹ ನಾನು ಬೋಯ ಮೈಕಿದ್ದು ರಿವ್ಯೂ ಹಾಕಿದ್ದೀನಿ. ಒಂದು ಒಳ್ಳೆಯ ಮೈಕ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ತಗೊಳ್ಳುವಾಗ 800 ರೂಪಾಯಿ ಸಮಥಿಂಗ್ ಏನಿತ್ತು. ನಿಮಗೆ ಇಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮಗೆ 200-300 ರೂಪಾಯಿ ಲ್ಯಾಪಲ್ ಮೈಕ್ ಸಹ ಸಿಗುತ್ತೆ, ಅದನ್ನ ಸಹ ಯೂಸ್ ಮಾಡ್ಬೋದು. ಬಟ್ ಅದರಲ್ಲಿ ವೈರ್ ಲೆಂತ್ ಅಷ್ಟೊಂದು ದೂರ, ನಿಮಗೆ ವೈರ್ ಲೆಂತ್ ತುಂಬ ಕಮ್ಮಿ ಇರುತ್ತೆ, ಅಷ್ಟೊಂದು ಲೆಂತ್ ಇರಲ್ಲ. ಹಾಗೆ ನಿಮಗೆ ವಾಯ್ಸ್ ಕ್ಲಾರಿಟಿ ಸಹ ಅಷ್ಟೊಂದು ಕಂಪೇರ್ ಟು ಬೋಯದಷ್ಟು ಬರಲ್ಲ. ಓಕೆ, ನಿಮ್ಮ ಮೊಬೈಲ್ ಆಯಿತು, ಹಾಗೆ ಲ್ಯಾಪಲ್ ಮೈಕ್ ಆಯಿತು. ಇನ್ನು ಒಂದು ಟ್ರೈಪಾಡ್. ಆ್ಯಕ್ಚುಲಿ ಟ್ರೈಪಾಡ್ ಸಹ ಹಾಗೆ, ಟ್ರೈಪಾಡು 300-400 ರೂಪಾಯಿ ಸಿಗುತ್ತೆ. ಬಟ್ ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ.
ನಾನು ಅದನ್ನು ತಗೊಂಡಿದ್ದೆ, ಬಟ್ ನಾನು ಯೂಸ್ ಮಾಡಲಿಲ್ಲ. ನಂತರ ಇಲ್ಲಿ ಉಂಟು, ನಾನು ಆ್ಯಕ್ಚುಲಿ ಅದಕ್ಕೊಂದು ಲೈಟ್ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಇಲ್ಲಿ. ನೆಕ್ಸ್ಟ್ ಅದಾದ ನಂತರ ನನ್ನ ಹತ್ರ ಇನ್ನೊಂದು ಟ್ರೈಪಾಡ್ ಸ್ವಲ್ಪ ದೊಡ್ಡದಿದ್ದು, ಸ್ವಲ್ಪ ದೊಡ್ಡ ಟ್ರೈಪಾಡ್ ಇದ್ದರೆ ಒಳ್ಳೆಯದು. ಆಲ್ಮೋಸ್ಟ್ ಒಂದು 800-900 ರೂಪಾಯಿ ತನಕ ಆಗುತ್ತೆ. ಓಕೆ, ಇದಿಷ್ಟು ನೆಸಸರಿ. ಹಾಗೆ ನಿಮಗೆ ಇದ್ದರೆ ಲ್ಯಾಪ್ಟಾಪ್ ಇದ್ದರೆ ನೀವು ಇದನ್ನು ವೀಡಿಯೋ ಎಡಿಟಿಂಗ್ಗೆ ಯೂಸ್ ಮಾಡ್ಕೋಬೋದು. ಇಲ್ಲಾಂತಂದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಮೊಬೈಲಲ್ಲೇ ಎಡಿಟ್ ಮಾಡ್ಕೋಬೋದು. ಕೈನ್ ಮಾಸ್ಟರ್ ಇದೆ, ಹಾಗೆ ತುಂಬ ಆ್ಯಪ್ಗಳಿದೆ ವೀಡಿಯೋ ಎಡಿಟಿಂಗಿಗೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಸ್ಟಾರ್ಟಪ್ಪಿಗೆ. ಆಮೇಲೆ ನೀವು ಬೇಕು ಅಂತಂದರೆ ನೆಕ್ಸ್ಟ್ ನಿಮಗೆ ನೆಸೆಸರಿಟಿ ಇದೆ ಅಂತಂದರೆ ನೀವು ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ನೀವು ತಗೋಬೋದು. ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಫಸ್ಟ್ ನೀವು ಕೂತ್ಕೊಂಡು ಯೋಚನೆ ಮಾಡಿ ಯಾವುದ್ರ ಬಗ್ಗೆ ನೀವು ವೀಡಿಯೋಗಳನ್ನ ಮಾಡ್ತೀರಿ ಅನ್ನೋದನ್ನ. ನಿಮಗೆ ರೆಸಿಪಿ ಮಾಡ್ಬೋದು, ಅಂದರೆ ನಿಮ್ಮಲ್ಲಿರೋ ಟ್ಯಾಲೆಂಟ್, ನಾವು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀವೋ ಅದನ್ನು ಇನ್ನೊಬ್ರಿಗೆ ತಿಳಿಸ್ಲಿಕ್ಕೆ ಹೊರಡೋದೆ ಈ ಯೂಟ್ಯೂಬ್. ಆ್ಯಕ್ಚುಲಿ ಯೂಟ್ಯೂಬ್ ಅಂತಂದರೆ ನಾವು ಯೂಟ್ಯೂಬನ್ನು ನನ್ನ ಕ್ಯಾಟಗರಿ ಹೇಳ್ತಿದ್ದೀನಿ ಅಷ್ಟೇ. ನಾನು ಇನ್ನು ಬಿಟ್ಟು ಇನ್ನೊಬ್ರು ನಾವು ಕಾಮಿಡಿ ಮಾಡ್ಬೋದು, ನಗ್ಸೋವಂಥದ್ದು ಕಾಮಿಡಿ ಮಾಡ್ಬೋದು. ನೀವು ತುಂಬ ನೋಡ್ಬೋದು, ಒನ್ ಮ್ಯಾನ್ ಶೋ ಎಲ್ಲ ಕಾಮಿಡಿ ಮಾಡ್ತಾರೆ, ಸ್ಟ್ಯಾಂಡಪ್ ಕಾಮಿಡಿ ಅಂತಾರೆ, ಅದು ಮಾಡ್ತಾರೆ. ಇಲ್ಲ ವ್ಲಾಗ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದರೂ ಒಳ್ಳೆ ಸ್ಟೋರಿ ಹೇಳಲಿಕ್ಕೆ ಆಗುತ್ತೆ ಅಂತಂದರೆ ನೀವು ಸ್ಟೋರಿಗಳನ್ನ ಕೊಡ್ಬೋದು. ಮಕ್ಕಳಿಗೆ ಬೇಕಾದಂಥ ಏನಾದರೂ ಲೆಸನ್ಸ್ ಅಥವಾ ಎಜುಕೇಷನ್ ಬಗ್ಗೆ ಏನಾದರೂ ಹೇಳ್ಬೋದು, ಅಥವಾ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ಬೋದು, ಜಾಬ್ ಇನ್ಫಾರ್ಮೇಷನ್ ಕೊಡ್ಬೋದು. ಇದೇ ರೀತಿ ತುಂಬ ರೀತಿಯಲ್ಲಿ ನಾವು ಇನ್ಫಾರ್ಮೇಷನ್ನ ಕೊಡಬಹುದು. ನೀವು ನೋಡಿರ್ಬೋದು, ಕೆಲವು ವೆಬ್ಸೈಟ್ಗಳಿದ್ದಾವೆ, ಅಲ್ಲಿ ಮಾಡೋದು ಬ್ಲಾಗಲ್ಲಿ ಎಲ್ಲ ಟೈಪ್ ಮಾಡಿ ಎಲ್ಲ ವೆಬ್ಸೈಟಲ್ಲಿ ಹಾಕಿರ್ತಾರೆ. ಇಂತಿಂಥ ಒಂದು ವಸ್ತು ಬಗ್ಗೆನೋ ಟೆಕ್ನಿಕಲ್ ಬಗ್ಗೆನೋ ಏನೋ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಬಟ್ ಬ್ಲಾಗ್ಗಿಂತನೂ ನಾವು ಈ ರೀತಿ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿ ಹಾಕೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಯೂಟ್ಯೂಬ್ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಿಮಗೆ ಗೊತ್ತಿರ್ಬೋದು, ಮೊದಲೆಲ್ಲ ನಾವು ಏನಾದರೂ ಒಂದು ಐಟಮ್ ಬೇಕಂದರೆ ಫಸ್ಟ್ ನಾವು ಗೂಗಲ್ ಮಾಡ್ತಿದ್ವಿ. ಈಗ ಗೂಗಲ್ ಮಾಡಿ ನೋಡ್ತೀವಿ, ಆದರೆ ಸೆಕೆಂಡ್ ಆಪ್ಷನ್ ನಾವು ಹೋಗೋದೇ ಯೂಟ್ಯೂಬಿಗೆ. ಆ ವಸ್ತು ಹೇಗಿದೆ, ಅದರ ರಿವ್ಯೂ ಹೇಗಿದೆ, ಅದರ ಆಪ್ರೇಟಿಂಗ್ ಹೇಗೆ, ಪ್ರತಿಯೊಂದು ಏನೇನು ಆ ವಸ್ತುವಿಗೆ ಸಂಬಂಧಪಟ್ಟಾಗ ನಾವೆಲ್ಲ ನೋಡಲಿಕ್ಕೆ ಯೂಟ್ಯೂಬ್ ನಂಬರ್ ಹೋಗ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್. ನೀವೊಂದು ಯೂಟ್ಯೂಬ್ನ ಇವತ್ತು ಕ್ರಿಯೇಟ್ ಮಾಡಿದ್ದೀರಿ, ವೀಡಿಯೋನ ಅಪ್ಲೋಡ್ ಮಾಡಿರ್ತೀರಿ, ಬಟ್ ವ್ಯೂಸ್ ಬರಲ್ಲ. 1 ದಿನ, 10 ದಿನ, 1 ತಿಂಗಳು, 2 ತಿಂಗಳು, ಆಲ್ಮೋಸ್ಟ್ ಒಂದು 3 ತಿಂಗಳ ತನಕ ವ್ಯೂಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. 3 ತಿಂಗಳ ನಂತರ ವ್ಯೂಸ್ ಕೊಡಬೇಕು ಸ್ಟಾರ್ಟ್ ಆಗುತ್ತೆ. ಅದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದು ಶೇರಿಂದ ಆಗ್ಬೋದು, ಅಥವಾ ಯೂಟ್ಯೂಬೇ ರೆಕಮೆಂಡ್ ಮಾಡಬಹುದು. ಯಾವುದೋ ಒಂದು ಸೋರ್ಸಿಂದ ನಿಮಗೆ ವ್ಯೂಸ್ ಬರುತ್ತೆ. ನಿಮಗೆ ವ್ಯೂಸ್ ಬರಲಿಕ್ಕೆ ಸಹ ತುಂಬ ರೀತಿಯಲ್ಲಿ ದಾರಿಗಳಿದ್ದಾವೆ. ನಾನು ನಿಮ್ಗೆ ಅದನ್ನಷ್ಟು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಹೇಳಿ ಆದಮೇಲೆ ನಾನು ನಿಮಗೆ ಅದನ್ನು ಸಹ ಹೇಳ್ತೀನಿ, ಕೆಲವೆಲ್ಲ ಟೆಕ್ನಿಕಲ್ ಬಗ್ಗೆ ಹೇಳ್ತೀನಿ ನಾನು. ನೀವು ಅದನ್ನು ಫಾಲೋ ಮಾಡಿಕೊಂಡು ವ್ಯೂವರ್ಸ್ನ ತಗೋಬಹುದು. ನೀವು ಯಾವುದೇ ಒಂದು ವಿಡಿಯೋ ಮಾಡಲಿ, ನಿಮಗೆ ಅರ್ಥ ಆಗೋದಕ್ಕಿಂತ ನೀವು ಹೇಳಿದ್ದು ವಿಡಿಯೋ ನೋಡ್ತಿರೋದು ಅರ್ಥ ಆಗಬೇಕು. ನಾನೀಗ ನನ್ನ ಮೆಂಟಲಿಟಿಲಿ ನಾನು ಮಾತಾಡಿದ್ರೆ ಇನ್ನೊಬ್ಬರು ಅರ್ಥ ಆಗಲ್ಲ. ನಾನು ಏನು ಹೇಳಿಕೊಟ್ಟಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ಬಿಡಿಸಿ ಹೇಳಬೇಕಾಗತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದಾಗ ನೀವು ಫಸ್ಟ್ ಒಂದು 2-3 ವೀಡಿಯೋಗಳನ್ನ ಮಾಡಿ ಅದನ್ನು ಜಸ್ಟ್ ನೀವು ಎಡಿಟ್ ಮಾಡಿ ಆ ವಿಡಿಯೋ ನೀವೇ ನೋಡಿ. ಆಗ ನಿಮಗೆ ಅರ್ಥ ಆಗುತ್ತೆ ನನಗೆ ಏನು ತಪ್ಪಿದೆ, ಏನು ಸರಿ ಇದೆ ಅನ್ನೋದು. ಎಲ್ಲಿ ತಪ್ಪಿದೆಯೋ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಓಕೆ ನಿಮಗೆ ಸರಿ ಆಯಿತು ಅಂತ ಅನಿಸಿದಾಗ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿ, ಅದನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವ್ರನ್ನ ರಿವ್ಯೂ ತಗೊಳ್ಳಿ. ನಾನು ಫಸ್ಟಿಗೆ ವೀಡಿಯೋ ಮಾಡಿ ನಾನು ಮಾಡಿದ ಕೆಲಸನೇ ಅದೇ. ನಾನು ವೀಡಿಯೋ ಮಾಡಿದೆ, ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿದೆ. ನಂಗೆ ತುಂಬ ಜನ ರಿವ್ಯೂ ಕೊಟ್ಟರು, ಇದು ಸರಿ ಇದೆ, ಇದು ಸರಿ ಇಲ್ಲ ಅನ್ನೋದು. ಯಾವುದು ಸರಿ ಇಲ್ಲ ಅಂತ ಹೇಳಿದ್ರು ಅದನ್ನೆಲ್ಲ ನಾನು ಕರೆಕ್ಷನ್ ಮಾಡಿಕೊಂಡೆ. ಅದಾದ ನಂತರ ನನಗೆ ಯೂಟ್ಯೂಬ್ ಅಂದರೆ ಯಾರು ವ್ಯೂವರ್ಸ್ ಇದ್ದಾರೋ ವ್ಯೂವರ್ಸ್ ಕಡೆಯಿಂದ, ಸಬ್ಸ್ಕ್ರೈಬರ್ ಕಡೆಯಿಂದ ನಮಗೆ ಕಮೆಂಟ್ಗಳು ಬರುತ್ತೆ, ಇದು ಸರಿ ಇಲ್ಲ, ಈ ರೀತಿ ಮಾಡಬೇಡಿ, ಈ ರೀತಿ ಮಾಡಿ ಹೇಳ್ತಾರೆ. ಅದನ್ನು ಸಹ ನೀವು ತಗೊಳ್ಳಿ. ನಾವು ಅವ್ರು ಹೇಳಿದ್ದು 100% ಎಲ್ಲ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದಷ್ಟು ತಗೋಬಹುದು. ತಗೊಂಡು ಒಂದು ಒಳ್ಳೆಯ ವೀಡಿಯೋಗಳನ್ನ ಮಾಡಿ ನಾವು ಅವರಿಗೆ ಪ್ರೆಸೆಂಟ್ ಮಾಡ್ಬೋದು. ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೊಲಿಗಳಿರ್ಬೋದು, ಯಾರಿರ್ಬೋದು. ವೀಡಿಯೋ ಮಾಡಿದಾಗ ತಮಾಷೆ ಮಾಡ್ತಾರೆ, ಏನೋ ಕಾಮಿಡಿ ಮಾಡ್ತಾರೆ. ಆ್ಯಕ್ಚುಲಿ ನನಗೆ ಕಾಮಿಡಿ ಮಾಡಿದ್ದಾರೆ, ಆ್ಯಕ್ಚುಲಿ ಅವ್ರು ಮಾಡಿದ್ದು ಜಸ್ಟ್ ಫನ್, ನಾನು ಫನ್ನಾಗಿ ತಗೊಂಡೆ. ಆದರೂ ನನಗೆ ಒಂದು ಕಿಚ್ಚು ಹಚ್ಚಲಿಕ್ಕೆ ಕಾರಣ ಆಯಿತು. ನಾನು ಫಸ್ಟಿಗೆ ಮಾಡಿದ್ದು ಅನ್ಬಾಕ್ಸಿಂಗ್. ಸುಮ್ಮನೆ ನಾನು ಹೋದಾಗ ಮಿಕ್ಸರ್ ಪ್ಯಾಕೆಟ್ ಅಲ್ಲಿ ತಗೊಂಡು ಅನ್ಬಾಕ್ಸಿಂಗ್ ಮಾಡೋ ರೀತಿಯೆಲ್ಲ ಒಂದು ಮಾಡ್ತಿದ್ರು. ಬಟ್ ಅವರು ಸೀರಿಯಸ್ ಮಾಡಿದ್ದಲ್ಲ, ಜಸ್ಟ್ ಫನ್ನಾಗಿ ಮಾಡಿದೆ ಅಷ್ಟೇ. ಅದು
ನಾನಾಗ ಫನ್ನಾಗಿ ತಗೊಂಡೆ, ಅದರೊಂದು ಕಿಚ್ ಹತ್ಕೊಳ್ತಲ್ಲ, ಆ ಕಿಚ್ಚಿಂದನೇ ನನಗೆ ವಿಡಿಯೋಗಳನ್ನ ಮಾಡಿ ಸ್ಟಾರ್ಟ್ ಮಾಡಿದೆ, ಇನ್ನೂ ಜಾಸ್ತಿ ಮಾಡಿ ಸ್ಟಾರ್ಟ್ ಮಾಡಿದೆ, ತೊಂದರೆ ಇಲ್ಲ. ಇವಾಗ ಈ ಪ್ಲೇಸಿಗೆ ಒಂದು ನಿಂತಿದ್ದೀನಿ. ಆ ಫುಡ್ ಮೀಡಿಯಾದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಈ ಚಾನಲ್ ನಾನು ಆ್ಯಕ್ಚುಲಿ ಹೊಸ್ತು, ಇದು ಚಾನಲ್ ಸ್ಟಾರ್ಟ್ ಮಾಡಿ ಈಗ ಒಂದು ಸ್ವಲ್ಪ ದಿನ ಆಯ್ತು ಅಷ್ಟೇ. ನಾನು ವೀಡಿಯೋಗಳನ್ನ ಹೆಚ್ಚು ಹಾಕ್ತಾ ಇರಲಿಲ್ಲ. ಇನ್ನೂ ರೆಗ್ಯುಲರ್ ಆಗಿ ವೀಡಿಯೋಗಳನ್ನ ಹಾಕುವಂಥ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಎರಡೂ ಚಾನಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ, ಆದ್ರೂ ಮಾಡಬೇಕಾಗುತ್ತೆ, ಮಾಡ್ತೀನಿ. ಯಾಕಂದ್ರೆ ನನಗೆ ವೀಡಿಯೋ ನಾನೇ ಮಾಡಬೇಕು, ಎಡಿಟಿಂಗ್ ನಾನೇ ಮಾಡಬೇಕು, ಹಾಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಸಾಧ್ಯ ದಿನಕ್ಕೆ ಒಂದು ವೀಡಿಯೋ ಹಾಕಿ, ಅದು ಆಗಲಿಲ್ಲ ಅಂದರೆ 2 ದಿನಕ್ಕೊಂದು ವೀಡಿಯೋ ಹಾಕಿ, ಅದು ಸಾಧ್ಯ ಇಲ್ವಾ 3 ದಿನಕ್ಕೊಂದು ವೀಡಿಯೋ ಹಾಕಿ, ತೊಂದರೆ ಇಲ್ಲ. ನೀವು ಡೈಲಿ ಹಾಕಬೇಕು, ಡೈಲಿ 5 ಹಾಕಬೇಕು, 10 ಹಾಕಬೇಕು ಅನ್ನೋದು ಏನೂ ಇಲ್ಲ. ನೀವು 2 ದಿನಕ್ಕೊಂದು 3 ದಿನಕ್ಕೊಂದು ಹಾಕ್ಬೋದು, ಅಥವಾ ತಿಂಗಳಿಗೆ ಒಂದು ಹಾಕಿದ್ರೂ ಯಾರು ಕೇಳಲ್ಲ. ತಿಂಗಳಿಗೆ ಒಂದು ಹಾಕೋದ್ರಿಂದ ನಮ್ಮ ಚಾನಲ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹೇಗಂತಂದರೆ ನಿಮಗೆ ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಎಲ್ಲ ಅಷ್ಟೊಂದು ಗೈನ್ ಆಗಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು 2 ಡೇಸಿಗೆ ಒಂದು ಅಥವಾ 3 ಡೇಸಿಗೆ ಒಂದು ವೀಡಿಯೋ ಹಾಕೋ ಹಾಗೆ ಪ್ರಯತ್ನ ಪಡಿ, ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡೋದು ಹೇಗೆ, ಮೊಬೈಲಲ್ಲಿ ಮಾಡೋದು ಹೇಗೆ, ಡೆಸ್ಕ್ಟಾಪಲ್ಲಿ ಮಾಡೋದು ಹೇಗೆ, ಎರಡೂ ಸಹ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಇದ್ದ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಹೊಸ ಚಾನಲ್, ಈ ಚಾನಲ್ ಇನ್ನೂ ತುಂಬ ಸಬ್ಸ್ಕ್ರೈಬರ್ಗಳು ಬರಲಿ, ಹಾಗೆ ಲೈಕ್ಸ್ ಎಲ್ಲ ಬರ್ತಾ ಇದ್ದರೆ ನಮಗೆ ಸಹ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡಲಿಕ್ಕೆ ನಮಗೊಂದು ಇನ್ಸ್ಪಿರೇಷನ್ ಆಗುತ್ತೆ, ತುಂಬ ಖುಷಿನೂ ಆಗುತ್ತೆ. ಓಕೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.